ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಸೇರಿದಂತೆ ಭೂಮಿ ಕಳೆದುಕೊಂಡವರಿಗೆ ಪರಿಹಾರವಾಗಿ ವಸತಿ ನಿವೇಶನ ಹಂಚಿಕೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾಂಗ್ರೆಸ್ ನಾಯಕ ಕೆ.ಸಿ. ವೇಣುಗೋಪಾಲ್ ಮೂಲಕ ಕೋರ್ಟ್ ಆದೇಶದ ಬಗ್ಗೆ ಸಿಎಂ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಬುಧವಾರ ಕೇರಳದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿ ಕಾರ್ಯಕ್ರಮ ಮುಗಿದ ಬಳಿಕ ತಮ್ಮ ಕೇಸ್ ಬಗ್ಗೆ ಸಂಪೂರ್ಣ ವಿವರಣೆ ಕೊಟ್ಟಿದ್ದಾರೆ. ಮಾಹಿತಿಯ ಜೊತೆಗೆ ಹೈಕಮಾಂಡ್ ಸಹಕಾರ ಕೇಳಿದ್ದಾರೆ. ಹೈಕೋರ್ಟ್ ಆದೇಶ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ಮಾಡಿದ್ದೇನೆ. ಈ ಸಂಬಂಧ ಕಾನೂನು ತಜ್ಞರ ಅಭಿಪ್ರಾಯ ಪಡೆಯುತ್ತಿದ್ದೇನೆ. ಮೇಲ್ಮನವಿಯಲ್ಲಿ ನ್ಯಾಯ ಸಿಗುವ ವಿಶ್ವಾಸ ಇದೆ. ಕೇಂದ್ರ ಸರ್ಕಾರ, ಬಿಜೆಪಿ-ಜೆಡಿಎಸ್ ಅವರು ನನ್ನ ಮತ್ತು ನಮ್ಮ ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ. ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲು ರಾಜ್ಯಪಾಲರನ್ನು ಬಳಕೆ ಮಾಡಿಕೊಂಡಿದ್ದಾರೆ. ವಿಪಕ್ಷಗಳು ಸರ್ಕಾರವನ್ನು ಕೆಡವೋದು ಕೇಂದ್ರದ ಅಜೆಂಡಾ. ಇದನ್ನ ರಾಜ್ಯದಲ್ಲೂ ಮಾಡಲು ಮುಂದಾಗಿದ್ದಾರೆ. ಇದಕ್ಕೆ ಅವಕಾಶ ಕೊಡೋದು ಬೇಡ. ಮುಡಾ ಕೇಸ್ನಲ್ಲಿ ಪ್ರಾರಂಭದಲ್ಲಿ ಕೊಟ್ಟ ಬೆಂಬಲವನ್ನು ಈಗಲೂ ಕೊಡಿ ಎಂದು ಕೇಳಿದ್ದಾರೆ. ಮುಡಾ ಕೇಸ್ನಲ್ಲಿ ನನ್ನದೇನೂ ತಪ್ಪಿಲ್ಲ. ಹೀಗಾಗಿ ನನಗೆ ನ್ಯಾಯ ಸಿಗುವ ವಿಶ್ವಾಸ ಇದೆ. ತನಿಖೆ ಆಗಲಿ, ನಾನು ತನಿಖೆ ಎದುರಿಸುತ್ತೇನೆ. ನನಗೆ ಯಾವುದೇ ಭಯವಿಲ್ಲ. ರಾಜೀನಾಮೆ ಕೊಡದೆ ನಾನು ತನಿಖೆ ಎದುರಿಸುತ್ತೇನೆ. ನಿಮ್ಮ ಸಹಕಾರ ಬೇಕು ಎಂದು ಸಿಎಂ ಹೈಕಮಾಂಡ್ ಸಹಕಾರ ಕೇಳಿದ್ದಾರೆ. ಕಾಂಗ್ರೆಸ್ ನಾಯಕ ಕೆ.ಸಿ. ವೇಣುಗೋಪಾಲ್ ಮೂಲಕ ಕೋರ್ಟ್ ಆದೇಶದ ಬಗ್ಗೆ ಸಿಎಂ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಇಷ್ಟೆಲ್ಲಾ ಪ್ರಕ್ರಿಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಂಶೋಧನಾ ವಿಭಾಗದ ಅಧ್ಯಕ್ಷ ಡಾ. ನಾಗರಾಜ್ ಮಾತನಾಡಿ, ರಾಜಭವನ ಬಿಜೆಪಿಯ ಕಚೇರಿಯಾಗಿದೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬಾರದು. ಸಿದ್ದರಾಮಯ್ಯನವರು ದೀನದಲಿತರ, ಬಡವರ, ಹಿಂದುಳಿದ, ಅಲ್ಪಸಂಖ್ಯಾತರ ದನಿಯಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯಪಾಲರು ಸೆಕ್ಷನ್ 17A ಅಡಿಯಲ್ಲಿ ನೀಡಿದಂತ ಆದೇಶವು ಅವರ ವಿವೇಚನೆಗೆ ಸಂಬಂಧಿಸಿದ್ದಾದರೂ ತರಾತುರಿಯಲ್ಲಿ ಆದೇಶ ನೀಡಿದ್ದಾರೆ. ಭ್ರಷ್ಟಾಚಾರ ವಿರೋಧಿ, ಹಿಂದುಳಿದ ವರ್ಗದ ನಾಯಕ, ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ನಾಯಕನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುತ್ತಿರುವುದು ಜೆಡಿಎಸ್ ಬಿಜೆಪಿಯ ಕುತಂತ್ರವಲ್ಲದೆ ಬೇರೇನೂ ಅಲ್ಲ ಎಂದು ಹೇಳಿದರು. ಬಿಜೆಪಿ ಸರ್ಕಾರ ರಾಷ್ಟ್ರಮಟ್ಟದಲ್ಲಿ ಎಲ್ಲೆಲ್ಲಿ ಬೇರೆ ಸರ್ಕಾರಗಳು ಇವೆಯೋ ಆ ಸರ್ಕಾರಗಳನ್ನು ಉರುಳಿಸಿ ಬಿಜೆಪಿ ಸರ್ಕಾರ ರಚಿಸುವುದು ಅವರ ಅಜೆಂಡವಾಗಿದೆ. ಇದನ್ನು ನಾನು ಒಪ್ಪುವುದಿಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯ ವಿಚಾರಣೆ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರ ಮೇಲೆ ತನಿಖೆ ನಡೆಸಲು ಮಾತ್ರ ಆದೇಶ ನೀಡಿದೆ. ಮೈಸೂರಿನ ಲೋಕಾಯುಕ್ತ ಎಸ್ಪಿಯವರಿಗೆ ತನಿಖೆ ನಡೆಸಲು ಆದೇಶ ನೀಡಿದೆ. ವಿನಾಕಾರಣ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಆರೋಪ ಹೊರಿಸಿ ತೇಜೋವಧೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮುಖ್ಯಮಂತ್ರಿ ತಾವೇ ಆಗಬೇಕು ಅನ್ನೋದು ನನ್ನ ಇಚ್ಛೆ. ರಾಜಭವನ ಬಿಜೆಪಿ ಕಚೇರಿಯಾಗಿದೆ. ಅವರು ಯಾವುದೇ ಕಾರಣದಿಂದಲೂ ರಾಜೀನಾಮೆಯನ್ನ ಕೊಡಕೂಡದು. ಹಿಂದುಳಿದ ನಾಯಕರನ್ನ ರಾಜೀನಾಮೆ ಕೊಡಿಸೋದ್ರ ಮೂಲಕ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಹುನ್ನಾರವನ್ನ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಅವರು ದೀನದಲಿತರ, ಬಡವರ, ಶೋಷಿತರ ಧ್ವನಿಯಾಗಿದ್ದಾರೆ. ತಮ್ಮ ವಿವೇಚನಾ ಅಧಿಕಾರವನ್ನು ಸರಿಯಾಗಿ ಬಳಸ್ಕೊಳ್ಬೇಕಾಗಿದೆ. ಯಾರ ಒತ್ತಡಕ್ಕೂ ಮಣಿಬಾರ್ದಾಗಿದೆ. ಇಂತಹ ರಾಜ್ಯಪಾಲರನ್ನ ಯಾವುದೇ ಕಾರಣದಲ್ಲೂ ಇಲ್ಲಿ ಇರಬಾರ್ದು. ತನಿಖೆಗೆ ಮಾತ್ರ ಅವರ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಮೊಕದ್ದಮೆ ಹೂಡಲಿಕ್ಕೆ, ಚಾರ್ಜ್ ಶೀಟ್ ಫೈಲ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಅಭಿಪ್ರಾಯದ ಪ್ರಕಾರ ಏನು ಮೂಡಾ ನಿವೇಶನ ಹಂಚಿಕೆ ಒಂದು ಪ್ರಕರಣದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಏನು ಸೆಕ್ಷನ್ 17A ಅಡಿಯಲ್ಲಿ ಈ ಒಂದು ಪ್ರಕರಣ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ರಾಜ್ಯಪಾಲರು ಒಂದು ಆದೇಶವನ್ನು ನೀಡಿದರು. ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸ್ಕೊಂಡು ಅವರು ಆದೇಶವನ್ನು ನೀಡಿದರು. ಇದು ತರಾತುರಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಆದೇಶ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ. ಒಬ್ಬ ಖಾಸಗಿ ವ್ಯಕ್ತಿಗಳು ಸೆಕ್ಷನ್ 17A ಅಡಿಯಲ್ಲಿ PC ಆ್ಯಕ್ಟ್, ಪ್ರೊಹಿಬಿಷನ್ ಆಫ್ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಅಡಿಯಲ್ಲಿ ಅವರು ದೂರನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅದನ್ನು ನಾನು ಒಪ್ತೇನೆ. ಅದೇ ರೀತಿ ರಾಜ್ಯಪಾಲರು ಆ ದೂರಿನಲ್ಲಿರ್ತಕ್ಕಂಥ ಅಂಶಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕಾಯಿತು. ಇವರು ಯಾರ್ದೋ ಒತ್ತಡಕ್ಕೆ, BJP ಮತ್ತು JDS ನಾಯಕರುಗಳ ಒತ್ತಡಕ್ಕೆ ಮಣಿದು ರಾಜಭವನ BJP ಕಚೇರಿಯಾಗಿದೆ. ಈಗ ಯಾವುದೇ ದೂರು ಬಂದರೂ ಸಹ ಕಾಂಗ್ರೆಸ್ ವಿರುದ್ಧವಾಗಿ ಬಂದರೆ, ಮುಖ್ಯಮಂತ್ರಿಗಳ ವಿರುದ್ಧ ಬಂದರೆ ತಕ್ಷಣ ಕ್ರಮ ತಗೊಂಡು ಅದನ್ನು ವಿಚಾರಣೆಗೆ ಮತ್ತು ತನಿಖೆಗೆ ಒಳಪಡಿಸ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ. ಇದನ್ನು ನಾನು ಖಂಡಿಸ್ತೇನೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ 136 ಶಾಸಕರನ್ನು ಇಟ್ಕೊಂಡು ಪ್ರಬಲವಾದ ಒಂದು ಸರ್ಕಾರವನ್ನು
ಭದ್ರವಾದ ಸರ್ಕಾರವನ್ನು ರಚನೆ ಮಾಡಿದೆ. ಅದರ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾರೆ. ಅವರು ದೀನದಲಿತರ, ಬಡವರ, ಶೋಷಿತರ ಧ್ವನಿಯಾಗಿದ್ದಾರೆ. ಅವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ, ಏನು ಸಮಾನತೆಯ ಪರವಾಗಿದ್ದಾರೆ, ಸಂವಿಧಾನದ ಪರವಾಗಿದ್ದಾರೆ, ಪ್ರಜಾಪ್ರಭುತ್ವದ ಪರವಾಗಿದ್ದಾರೆ. ಇಂತಹ ಹಿಂದುಳಿದ ನಾಯಕರನ್ನು ರಾಜೀನಾಮೆ ಕೊಡಿಸೋದ್ರ ಮೂಲಕ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಹುನ್ನಾರವನ್ನು JDS ಮತ್ತು BJP ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಇದೊಂದು ದುರಂತ. ಈ BJP ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ಎಲ್ಲೆಲ್ಲಿ BJP-ಯೇತರ ಸರ್ಕಾರಗಳಿದ್ದಾವೆ, BJP-ಯನ್ನು ಹೊರತುಪಡಿಸಿ ಇರ್ತಕ್ಕಂಥ ಯಾವುದೇ ಸರ್ಕಾರ ಇದ್ದರೂ ಅದನ್ನು ಬೀಳಿಸ್ತಕ್ಕಂಥ ಕೆಲಸವನ್ನು ಆಪರೇಷನ್ ಕಮಲದ ಮೂಲಕ ಬೀಳಿಸಿ ಅಲ್ಲಿ BJP ಸರ್ಕಾರವನ್ನು ರಚನೆ ಮಾಡುವಂಥ ವ್ಯವಸ್ಥೆಯನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಇದು ಸಾಧ್ಯ ಇಲ್ಲ, ನಾನು ಒಪ್ಪಲ್ಲ. ಇದು ಅವ್ರಿಗೆ ಒಳ್ಳೆಯದಲ್ಲ. ನಿಜವಾಗಿಯೂ ಸಂವಿಧಾನ ಬಾಹಿರವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನೋಡಿ, ಮುಖ್ಯಮಂತ್ರಿಗಳು ಬಂದ ನಂತರ ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಹಲವಾರು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟರು. ಎಲ್ಲೂ ಈ ರಾಷ್ಟ್ರದಲ್ಲಿ ಇಂತಹ ಮುಖ್ಯವಾದಂತಹ ಗ್ಯಾರಂಟಿ ಯೋಜನೆಗಳನ್ನು ಯಾವ ಸರ್ಕಾರವೂ ಕೊಟ್ಟಿಲ್ಲ. ಅಂತಹ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಬಡವರು ಉದ್ಧಾರಕ್ಕಾಗಿ ಕೊಟ್ಟಂಥ ಈ ಸನ್ಮಾನ್ಯ ಸಿದ್ದರಾಮಯ್ಯರವರನ್ನು ಹೇಗಾದರೂ ಮಾಡಿ ಅವರ ಪಾಪ್ಯುಲಾರಿಟಿಯನ್ನು ಕಡಿಮೆ ಮಾಡಬೇಕು, ಅವ್ರನ್ನ ರಾಜೀನಾಮೆ ಕೊಡಿಸಿ ಆ ಒಂದು ಸ್ಥಾನಕ್ಕೆ ಬೇರೆಯವ್ರನ್ನ ತರಬೇಕು ಅನ್ನೋ ಹುನ್ನಾರವನ್ನು JDS ಮತ್ತು BJP-ಯವರು ಮಾಡ್ತಾ ಇದ್ದಾರೆ. ಈಗ ರಾಜ್ಯಪಾಲರದ್ದು ಒಂದೇ ಒಂದು ವಿಷಯ ನಿಜ, 17 ಏನು ಭ್ರಷ್ಟಾಚಾರ ಕಾಯ್ದೆ ನಿಯಂತ್ರಣ ಕಾಯ್ದೆ 17A ಪ್ರಕಾರ ರಾಜ್ಯಪಾಲರಿಗೆ ಅಧಿಕಾರ ಇದೆ. ಯಾವುದೇ ದೂರು ಬಂದರೆ ಅದಕ್ಕೆ ಪರ್ಮಿಷನ್, ಅನುಮತಿಯನ್ನು ಕೊಡ್ತಕ್ಕಂಥ ಅವಕಾಶ ಇದೆ. ನಾನು ಬೇಡ ಅಂತ ಹೇಳಲ್ಲ, ಆದರೆ ತಮ್ಮ ವಿವೇಚನಾ ಅಧಿಕಾರವನ್ನು ಸರಿಯಾಗಿ ಬಳಸ್ಕೊಳ್ಬೇಕಾಗಿತ್ತು. ಯಾರ ಒತ್ತಡಕ್ಕೂ ಮಣಿ ಬರ್ತಾಗಿತ್ತು. ಆ ರೀತಿ ರಾಜ್ಯಪಾಲರು ವರ್ತನೆಯನ್ನು ಮಾಡಿದ್ದಾರೆ. ಅದನ್ನು ಈಗಾಗಲೇ ನಾವು ಅವರ ವಿರುದ್ಧ ರಾಷ್ಟ್ರಪತಿಗಳಿಗೂ ನಾವು ಬರೆದಿದ್ದೇವೆ. ಅವರನ್ನು ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ನಾವು ಬರೆದಿದ್ದೇವೆ. ಇಂತಹ ರಾಜ್ಯಪಾಲರನ್ನು ಯಾವುದೇ ಕಾರಣದಲ್ಲೂ ಇಲ್ಲಿ ಇರಬಾರ್ದು. ಈಗ ಏನಾಗಿದೆ, ರಾಜ್ಯಪಾಲರು ವಿವೇಚನಾಧಿಕಾರವನ್ನು ಬಳಸ್ಕೊಂಡು ಕೊಟ್ಟಿರ್ತಕ್ಕಂಥ ಏನು ಆದೇಶ ಇದೆ, ಆ ಆದೇಶದ ಪರವಾಗಿ ಏನು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ. ಯಾಕೆಂದರೆ ವಿವೇಚನಾಧಿಕಾರವನ್ನು ಬಳಸ್ಕೊಂಡು ಕೊಟ್ಟಿರ್ತಕ್ಕಂಥ ತನಿಖೆಗೆ ಯಾಕೆ ಅಂತಂದರೆ ಅವರು ಗ್ರ್ಯಾಂಟಿಂಗ್ ಸ್ಯಾಂಕ್ಷನ್ ಫಾರ್ ಇನ್ವೆಸ್ಟಿಗೇಷನ್, ನಾಟ್ ಫಾರ್ ಪ್ರಾಸಿಕ್ಯೂಷನ್. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ತನಿಖೆಗೆ ಮಾತ್ರ ಅವರ ಅವಕಾಶವನ್ನು ಕೊಟ್ಟಿದ್ದಾರೆ, ಆದರೆ ಮೊಕದ್ದಮೆ ಹೂಡಲಿಕ್ಕೆ, ಚಾರ್ಜ್ ಶೀಟ್ ಫೈಲ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಆ ಕಾರಣದಿಂದ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶ ಕೊಡುವ ರಾಜ್ಯಪಾಲರ ನಿರ್ಧಾರ ಸರಿ ಇದೆ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ. ಅದರ ಪ್ರಕಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿ ಅದನ್ನು ಈ ಒಂದು ನಿವೇಶನ ಹಂಚಿಕೆ ಪ್ರಕರಣವನ್ನು ವಿವರವಾದ ತನಿಖೆಯನ್ನು ಮಾಡಿ ವರದಿಯನ್ನು 3 ತಿಂಗಳೊಳಗಡೆ ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಮಾನ್ಯ ಲೋಕಾಯುಕ್ತ ಮೈಸೂರು SP ಅವರಿಗೆ ಅದನ್ನು ವರ್ಗಾವಣೆ ಮಾಡಲಾಗಿದೆ. ಈಗ ಅವರು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರ ಸತ್ಯಾಸತ್ಯತೆ ಬಂದೇ ಬರುತ್ತೆ. ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಇದರಲ್ಲಿ? ಈಗ ಅವರ 3 ಕೆಸೆಯಲ್ಲಿದ್ದಂಥ ಪಾರ್ವತಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರಿಗೆ ಸೇರಿದಂತಹ 3 ಎಕರೆ 16 ಕುಂಟೆ ಜಮೀನಿನ ಬದಲಾಗಿ ಇವರು ಮೂಡಾದವರು ಕೊಟ್ಟಿರ್ತಕ್ಕಂಥದ್ದು ಕಾನೂನು ಪ್ರಕಾರವಾಗಿ 14 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ತಪ್ಪಿದೆ? ಮುಖ್ಯಮಂತ್ರಿಗಳು ಯಾವ ರೀತಿ ಪ್ರಭಾವ ಬೀರ್ತಾರೆ, ಅವರು ಯಾವ ರೀತಿ ಅದರಲ್ಲಿ ಕಾರಣವಾಗಿ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಇಂತಹ ಆಧಾರರಹಿತವಾದಂಥ ಆರೋಪಗಳನ್ನು ಮಾಡಿ ಅವರ ತೇಜೋವಧೆ ಮಾಡ್ತಕ್ಕಂಥ ಈ ಜಮೀನನ್ನು ಸಾಯಿ ವೆಂಕಟೇಶ್ವರ ಕಂಪನಿಗೆ ಗಣಿಗಾರಿಕೆಗಾಗಿ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಇದೆ. ಅದಕ್ಕಾಗಿ ಲೋಕಾಯುಕ್ತ ಅದರ ವಿರುದ್ಧ ತನಿಖೆ ಮಾಡಿ ತನಿಖಾ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸಿದೆ. ಆದರೆ ಅದರ ಬಗ್ಗೆ ಅವರ ಅನುಮತಿಯನ್ನು ಇದುವರೆಗೂ ಕೊಟ್ಟಿಲ್ಲ. ಅದನ್ನು ವಿವರಣೆ ಕೇಳ್ತಾ ಇದ್ದಾರೆ. ಹಾಗೆ ಶಶಿಕಲಾ ಜೊಲ್ಲೆ ಮತ್ತು ಮುರುಗೇಶ್ ನಿರಾಣಿ ಇವರೆಲ್ಲರ ವಿರುದ್ಧ ಲೋಕಾಯುಕ್ತ
ತನಿಖೆಯನ್ನು ಮಾಡಿ ವರದಿಯನ್ನು ಕೊಟ್ಟರೆ ರಾಜ್ಯಪಾಲರು ಅದರ ಬಗ್ಗೆ ಯಾವುದೇ ರೀತಿ ಕ್ರಮವನ್ನು ಜರುಗಿಸಲ್ಲ. ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದರೆ, ಕಾಂಗ್ರೆಸ್ ನಾಯಕರುಗಳಾದರೆ ತಕ್ಷಣ ಅವರು ಕ್ರಮವನ್ನು ಜರುಗಿಸ್ತಾ ಇದ್ದಾರೆ, ಆದೇಶ ಮಾಡ್ತಾರೆ. ಅದಲ್ಲದೆ ಮುಖ್ಯಮಂತ್ರಿಗಳು ಅವರ ನಡೆ ಏನು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಅವರು ಈ ಒಂದು ಪ್ರಕರಣದ ಬಗ್ಗೆ ವಿಚಾರಣೆ ಮಾಡಲು, ತನಿಖೆ ಮಾಡಲು PN ಗೌರವಾನ್ವಿತ ನಿವೃತ್ತ ನ್ಯಾಯಾಧೀಶರಾದ PN ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡಿದೆ. ಅದೂ ಸಹ ವಿಚಾರಣೆಯನ್ನು ಮಾಡ್ತಾ ಇದೆ, ತನಿಖೆಯನ್ನು ಮಾಡ್ತಾ ಇದೆ. ಯಾವುದೇ ಕೋರ್ಟು ಅದನ್ನು ತಡೆ ಹಿಡಿದಿಲ್ಲ. ಈಗ ಒಂದು ಲೋಕಾಯುಕ್ತ ತನಿಖೆ ಮಾಡುತ್ತೆ, ಈ ಕಡೆ PN ದೇಸಾಯಿ ಅವರ ಆಯೋಗ ತನಿಖೆ ಮಾಡುತ್ತೆ. ಅಂತಿಮವಾಗಿ ನ್ಯಾಯಾಲಯಕ್ಕೆ ವಿವರದ ವರದಿಯನ್ನು ಸಲ್ಲಿಸ್ತಾರೆ. ಅದರ ಪ್ರಕಾರ, ನನ್ನ ಪ್ರಕಾರ ಹೇಳೋದಾದರೆ, ಮಾನ್ಯ ಮುಖ್ಯಮಂತ್ರಿಗಳೇ ಆಗಲಿ, ಕುಟುಂಬದವರೇ ಆಗಲಿ ಯಾವುದೇ ತಪ್ಪನ್ನು ಈ ಪ್ರಕರಣದಲ್ಲಿ ಮಾಡಿಲ್ಲ. ಇದು ತಪ್ಪು. ದುರುದ್ದೇಶಪೂರ್ವಕವಾಗಿ ಅವರ ವಿರುದ್ಧ ಷಡ್ಯಂತ್ರವನ್ನು BJP ಮತ್ತು JDS ನಾಯಕರುಗಳು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಮತ್ತು ಇಡೀ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಶಾಸಕರುಗಳು, ಮಂತ್ರಿಗಳು, ಇಡೀ ಅಸಂಖ್ಯಾತ ಕಾರ್ಯಕರ್ತರು ಸಹ ನಾವೆಲ್ಲ ಅವರ ಪರವಾಗಿರ್ತೀವಿ, ಬೆಂಬಲವಾಗಿ ನಿಂತಿರ್ತೀವಿ. ಅವರು ಯಾವುದೇ ಕಾರಣಕ್ಕೂ, ನಾನು ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಧಾರ ಆಗಲಿ ತಾವು ರಾಜೀನಾಮೆಯನ್ನು ಕೊಡಬಾರ್ದು. ರಾಜೀನಾಮೆ ಕೊಟ್ಟರೆ ನಿಮ್ಮ ತಪ್ಪನ್ನು ನೀವು ಒಪ್ಕೊಂಡಂಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ದಯಮಾಡಿ ಮಾಡಬೇಡಿ. ಅದೇನಾಗುತ್ತೆ ಆಗಲಿ, ವಿಚಾರಣೆ ಆಗಲಿ. ಏನು ತನಿಖೆ ಆದ ಕ್ಷಣಕ್ಕೆ ನಿಮ್ಮ ಮೇಲೆ ಅಪಾರ ಆರೋಪ ಇದೆ ಅನ್ನೋದನ್ನು ಸಾಬೀತು ಮಾಡಬೇಕಲ್ವಾ? ತನಿಖಾ ಸಂಸ್ಥೆಗೆ ಅವಾಗ ವಹಿಸಿದ್ದಾರೆ, ನ್ಯಾಯಾಲಯ ವಹಿಸಿದೆ, ಅದಕ್ಕೆ ಗೌರವ ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಹೈಕೋರ್ಟ್ ಏನು ನಿರ್ದೇಶನ ನೀಡಿದೆ ಅದನ್ನು ಗೌರವಿಸ್ತೀನಿ, ಅದರ ಪ್ರಕಾರ ನಾನು ನಡ್ಕೊಳ್ತೀನಿ, ನಾನು ವಿಚಾರಣೆಗೆ ತನಿಖೆ ಎಲ್ಲ ರೀತಿಯ ಸಹಕಾರವನ್ನು ನಾನು ನೀಡ್ತೇನೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದಕ್ಕಿಂತ ಏನು ಬೇಕು ಇವ್ರಿಗೆ? ಬೇರೆಯವ್ರು ಯಾರು ಹೇಳ್ತಾ ಇದ್ದಾರೆ ಆ ಮಾತನ್ನು? ಆ ಕಾರಣದಿಂದ ನಿಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವರು ಯಾವುದೇ ಕಾರಣದಿಂದಲೂ ರಾಜೀನಾಮೆಯನ್ನು ಕೊಡಕೂಡ್ದು. ದೀನದಲಿತರ ಪರವಾಗಿರ್ತಕ್ಕಂಥ ನೀವು, ಹಿಂದುಳಿದ ವರ್ಗದ ನಾಯಕರಾದ ನೀವು ಖಂಡಿತವಾಗೂ ನೀವು ಮುಂದುವರಿಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ತಾವೇ ಆಗಬೇಕು ಅನ್ನೋದು ನನ್ನ ಇಚ್ಛೆ. ಒಂದು ವೇಳೆ ನೀವೇನಾದ್ರು ರಾಜ್ಯದಲ್ಲಿ ನೀವು ರಾಜೀನಾಮೆ ಕೊಟ್ಟರೆ BJP ಮತ್ತು JDSನವರ ಒಂದು ಹುನ್ನಾರಕ್ಕೆ ನೀವು ಬಲಿಯಾಗ್ತೀರಿ. ಮತ್ತು ಇಲ್ಲಿ ರಾಜಕಾರಣವೇ ಬದಲಾವಣೆ ಆಗುತ್ತೆ, ಅನೇಕ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಅದನ್ನು ಕಾಯ್ತಾ ಇದ್ದಾರೆ ಕೆಲವರು. ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ತಾವು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಬಾರ್ದು. ರಾಜ್ಯಪಾಲರ ನಡೆ ನಿಜವಾಗೂ ಇದು ಸರಿಯಿಲ್ಲ. ಅವರ ವಿವೇಚನಾ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿಲ್ಲ, ಸಂವಿಧಾನ ವಿರೋಧಿಯಾಗಿ. ಆಮೇಲೆ ಅವರು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸನ್ನು ಫಾಲೋ ಮಾಡಿಲ್ಲ. ಅದು ಬಹಳ ಮುಖ್ಯವಾದ್ದು. ಒಬ್ಬ ಅಬ್ರಾಮ್ ಖಾಸಗಿ ದೂರುದಾರ, ಒಬ್ಬ ಸ್ನೇಹಮಯಿ ಕೃಷ್ಣ, ದಿಲೀಪ್ ಕುಮಾರ್ ಇವರು ಕೊಟ್ಟಂಥ ಅರ್ಜಿಗೆ ತಕ್ಷಣ ನೀವು ತರಾತುರಿಯಲ್ಲಿ ಯಾವುದೇ ರೀತಿ ಪರಿಶೀಲನೆ ಮಾಡದೆ ಏಕಾಏಕಿ ಒಂದು ದಿನದಲ್ಲಿ ನೀವು ಪ್ರಾಸಿಕ್ಯೂಷನ್ಗೆ ಅಂದರೆ ಇನ್ವೆಸ್ಟಿಗೇಷನ್ಗೆ ನೀವು ಅನುಮತಿಯನ್ನು ಕೊಡ್ತೀರಿ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಯೋಚನೆ ಮಾಡಿ. ಸಂವಿಧಾನದಲ್ಲಿ ಆ ಒಂದು ಆಶಯಗಳನ್ನು ನೀವು ಓದಿದ್ದೀರಿ, ಅದರ ಪ್ರಕಾರ ನೀವು ನಡ್ಕೊಂಡಿಲ್ಲ. ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ರಾಜ್ಯಪಾಲರು ಇದರ ಬಗ್ಗೆ ಮತ್ತೊಮ್ಮೆ ಯೋಚನೆ, ಇನ್ನೂ ಏನು ಬಾಕಿ ಇದ್ದಾವೆ, ಬೇರೆಯವರ ಬಗ್ಗೆ ವಿಚಾರಣೆ ಬಾಕಿ ಇರೋದ್ರಿಂದ ಅವನ್ನೆಲ್ಲವನ್ನು ಅನುಮತಿ ನೀಡಬೇಕು, ಅವು ನ್ಯಾಯಾಲಯದ ಮೆಟ್ಟಿಲಿಗೆ ಹೋಗಲೇಬೇಕು ಅನ್ನೋದಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.